ಇನ್ನು ಬಾಗಲಕೋಟೆಯಲ್ಲಿ ಅನ್ನಭಾಗ್ಯ ಅಕ್ಕಿಗೆ ಖದೀಮರು ಕನ್ನ ಹಾಕಿರುವಂತಹ ಘಟನೆ ನಡೆದಿದೆ. ಇದು ಬಾಗಲಕೋಟೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಖದೀಮರ ಪಾಲಾಗ್ತಾ ಇದೆ. ಅಕ್ಕಿ ಕಳ್ಳರ ಜೊತೆ ಸೇರಿ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಾ ಇದ್ದಾರಾ? ಗೋದಾಮಿನಲ್ಲಿ ಸಿಸಿಟಿವಿ ಇದ್ರೂ ಕೂಡ ಅಕ್ರಮ ಅಕ್ಕಿ ಸಾಕಾಟ ಹೇಗಾಗ್ತಾ ಇದೆ? ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಖದೀಮರ ವಿರುದ್ಧ ಹಲವು ಬಾರಿ ಎಫ್ಐಆರ್ ದಾಖಲಾಗಿದ್ರು ಕೂಡ ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ನಿರಂತರ ಅಕ್ಕಿ ಕಳ್ಳ ಸಾಗಾಟ ಹಿನ್ನೆಲೆಯಲ್ಲಿ ಗಡಿಪಾರಿಗೆ ಈಗ ಶಿಫಾರಸು ಕೂಡ ಮಾಡಲಾಗಿದೆ. ಆದರೆ ಅದೇ ಜಾಗದಲ್ಲಿ ಅಕ್ರಮ ದಂಧೆಯನ್ನ ಖದೀಮರು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಿನಿ ಟ್ರಕ್ ಟಮ್ಟಮ್ಗಳಲ್ಲಿ ಮಹಾರಾಷ್ಟ್ರಕ್ಕೆ ಅಕ್ಕಿ ಸಾಗಾಟ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಸಚಿವರ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಸಂಬಂಧಪಟ್ಟ ಸ್ಥಳೀಯ ರಾಜಕಾರಣಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ನಿರಂತರವಾಗಿ ಮಹಾರಾಷ್ಟ್ರಕ್ಕೆ ಅಕ್ಕಿ ಸಾಗಾಟ ಆಗ್ತಾ ಇದೆ. ಇನ್ನು ಜನಪ್ರತಿನಿಧಿಗಳ ಕೈವಾಡದಿಂದಲೇ ಈ ದಂಧೆ ನಡೀತಾ ಇದೆಯಾ? ಸಾಕಷ್ಟು ಜನರಿಗೆ ಆಮಿಷಗಳನ್ನು ಒಡ್ಡಿದ್ರು ಸರ್ಕಾರದವರು. ನಿಮಗೆ 10 kg ಅಕ್ಕಿ ಕೊಡ್ತೀವಿ, ಕೇಂದ್ರ ಸರ್ಕಾರವು ಸೇರಿ ರಾಜ್ಯ ಸರ್ಕಾರದ ಈ ಪ್ರಣಾಳಿಕೆ ಪ್ರಕಾರ 10 kg ಅಕ್ಕಿ ಸ್ಟೇಟ್ ಗೌರ್ಮೆಂಟು, ಆದರೆ 5 kg ಸೆಂಟ್ರಲ್ ಗೌರ್ಮೆಂಟು. ಅಲ್ಲಿಗೆ 15 kg ಕೊಡಬೇಕಿತ್ತು. ಇವರು ಕೊಡ್ತಾ ಇಲ್ಲ. ಸ್ವಲ್ಪ ಟೈಮ್ ಅಕ್ಕಿ ಕೊಟ್ಟರು, ಆಮೇಲೆ ದುಡ್ಡು ಕೊಟ್ಟರು, ಆಮೇಲೆ ಈಗ ಮತ್ತೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಸೇರ್ತಾ ಇದೆ, ಕೆಲವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ, ಕೆಲವರಿಗೆ ದುಡ್ಡು ಹೋಗ್ತಾ ಇಲ್ಲ, ಅಕ್ಕಿನೂ ಹೋಗ್ತಾ ಇಲ್ಲ. ಈ ರೀತಿಯಾದಂತಹ ಗೊಂದಲಮಯವಾದಂತಹ ಒಂದಿಷ್ಟು ವಾತಾವರಣ ಈಗ ಸೃಷ್ಟಿಯಾಗಿದೆ. ಈ ಬೆನ್ನಲ್ಲೇ ಅಕ್ಕಿ ಸಾಗಾಟ ಮಾಡ್ತಾ ಇದ್ದಾರೆ. ಜಮಖಂಡಿಯಲ್ಲಿ ಈಗ ಅಕ್ಕಿಯನ್ನು ಕದ್ದು ಮಾರಾಟ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗ್ತಾ ಇದೆ? ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಬಾಗಲಕೋಟೆಯಿಂದ ನೇರವಾಗಿ ಆಮಿಷಕ್ಕೆ ಒಳಗಾಗಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಬಡವರು ಹಸ್ಕೊಂಡು ಪಾಪ ಇದ್ದಾರೆ. ಸರ್ಕಾರ ನಮಗೆ ಅನ್ನಭಾಗ್ಯ ಈ ಅಕ್ಕಿ ಕೊಡುತ್ತೆ ಅಂತ ಸರ್ಕಾರ ಏನೋ ಕೊಡ್ತಾ ಇದೆ. ಆದರೆ ಈ ಅಧಿಕಾರಿಗಳಿದಾರಲ್ಲ, ತಿಮಿಂಗಿಲಗಳು, ಬಕಾಸೂರರು, ಈ ರೀತಿಯಾದ ಈ ಲಂಚಬಾಕ್ರು ಏನಿದಾರಲ್ಲ, ಇವರಿಂದನೇ ಹಿಂಗಾಗ್ತಾ ಇರೋದು. CC ಕ್ಯಾಮ್ರಾ ಇದೆ, ಇದ್ರೂ ಏನು ಪ್ರಯೋಜನ ಇಲ್ಲ.